ಹಾಯ್. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಸೀರೀಸ್ಗೆ ಟೀಮ್ ಅನೌನ್ಸ್ಮೆಂಟ್ ಆಗಿದೆ. ODI ಹಾಗೆ ಟೆಸ್ಟ್ ಎರಡೂ ಕೂಡ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾದರೆ ಹೇಗಿದೆ ಸ್ಕ್ವಾಡ್ ಕಾಂಬಿನೇಷನ್ ಹೇಗಿದೆ, ಯಾವ ದೊಡ್ಡ ಹೆಸರುಗಳನ್ನು ಬಿಟ್ಟಿದ್ದಾರೆ, ಜೊತೆಗೆ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಟ್ಯಾಲೆಂಟ್ಗಳು ಯಾರು, ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಷ್ಟು ಟೆಸ್ಟ್ ಎಷ್ಟು ODI ಎಲ್ಲ ಡೀಟೇಲ್ ಆಗಿ ನೋಡೋಣ. ಫಸ್ಟಿಗೆ ಇದು ಶುರುವಾಗೋದು 31ಕ್ಕೆ IPL ಏನು ಮುಗಿಯುತ್ತೆ, ಒಂದು 5 ದಿನ ಗ್ಯಾಪ್, ಜೂನ್ 6ಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಓನ್ಲಿ ಟೆಸ್ಟ್ ಇರೋದೇ ಒಂದು ಟೆಸ್ಟ್. ಸೊ ಈ ಒಂದು ಟೆಸ್ಟ್ಗೆ ಟೀಮನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಒಂದು ವೆನ್ಯೂ ಇರೋದು PCA ನ್ಯೂ ಸ್ಟೇಡಿಯಂ ತೀರಾ, ಇಲ್ಲಿ ಮ್ಯಾಚ್ ನಡೆಯುತ್ತೆ 9:30ಕ್ಕೆ. ಹಾಗೆ ಇದಾದಮೇಲೆ ಏನು ಟೆಸ್ಟ್ ಆದಮೇಲೆ ಒನ್ ಡೇ ಇದೆ, 3 ಒನ್ ಡೇನ ಆಡಿಸ್ತಾರೆ. ಸೊ ಒನ್ ಡೇ ಯಾವತ್ತು ಅಂತ ನೋಡಿದ್ರೆ 14 ಜೂನ್ಗೆ ಒಂದು ಒನ್ ಡೇ ಆಡ್ತಾರೆ. ಸೊ ಆ ಒಂದು ವೆನ್ಯೂ ಬಂದು HPCA ಸ್ಟೇಡಿಯಂ ಚೆಲಾನ್, ಅಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ ಇಂಡಿಯಾದಲ್ಲೇ. ಸೊ ಹಾಗೆ ಮತ್ತೊಂದು ಮ್ಯಾಚ್ ಬಂದು 17ನೇ ತಾರೀಕು ನಡೆಯುತ್ತೆ. ಇದನ್ನು ಎಕಾನಾ ಸ್ಟೇಡಿಯಂ B ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಎಲ್ಲವೂ ಸ್ವಲ್ಪ ಟೈರ್ 2 ಸ್ಟೇಡಿಯಮಲ್ಲಿ ಆಡಿಸ್ತಾ ಇರುವಂಥ ಮ್ಯಾಚ್ಗಳು. ಹಾಗೆ ಕೊನೆಯ ODI ಬಂದು ಆಡ್ತಾ ಇರೋದು, ನಿಮಗೆ ಡೇಟ್ ಹೇಳ್ಬಿಡ್ತೀನಿ, 20 ಜೂನ್. ಸೊ ಆ ಒಂದು ಮ್ಯಾಚ್ ನಡೀತಾ ಇದೆ ಚೆನ್ನೈಯಲ್ಲಿ, M ಚಿದಂಬರಂ ಸ್ಟೇಡಿಯಂ, ಚೆನ್ನೈ 20. ಸೊ 3 ODI, ಒಂದು T20 ಇದೆ. ಸೊ ನಾವು ಮೊದಲಿಗೆ ಈ ಟೆಸ್ಟ್ ಕ್ರಿಕೆಟ್ ಹೇಗಿದೆ, ಟೀಮ್ ಹೇಗಿದೆ ಅಂತ ನೋಡಿದ್ರೆ ತುಂಬ ಏನು ಡಿಫ್ರೆನ್ಸಸ್ ಏನು ಲಾಸ್ಟ್ ಒಂದು ಟೆಸ್ಟ್ ಸ್ಕ್ವಾಡಿಗೆ ನೋಡಿದ್ರೆ, ಮುಖ್ಯವಾಗಿ ಶುಭ್ಮಾನ್ ಗಿಲ್, KL ರಾಹುಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಅದು ಮೇಯ್ನ್ ಒಂದು ಚೇಂಜ್ ಆಗಿರೋದು. ರಿಷಬ್ ಪಂತ್ ಏನೋ ವೈಸ್ ಕ್ಯಾಪ್ಟನ್ ಆಗಿದ್ರು. ಸೊ ಅವರಿಂದ ಈಗ ಕ್ಯಾಪ್ಟನ್ಸಿ ಅಥವಾ ವೈಸ್ ಕ್ಯಾಪ್ಟನ್ಸಿಯನ್ನು KL ರಾಹುಲಿಗೆ ಕೊಟ್ಟಿದ್ದಾರೆ. ಇದೇ ಮೇಜರ್ ಈ ಒಂದು ಟೀಮಲ್ಲಿ. ಶುಭ್ಮಾನ್ ಗಿಲ್, KL ರಾಹುಲ್. ಬ್ಯಾಟರ್ಸ್ ಯಾರಿದ್ದಾರೆ ಅಂತ ನೋಡಿದ್ರೆ ಯಶಸ್ವಿ ಜೈಸ್ವಾಲ್, ಸಾಯಿ ಸುದರ್ಶನ್, ನಮ್ಮ ದೇವದತ್ ಪಡಿಕ್ಕಲ್ ಅವರು ಕೂಡ ಟೀಮಲ್ಲಿದ್ದಾರೆ. ಹಾಗೆ ವಿಕೆಟ್ ಕೀಪರ್ಸ್ ಆಗಿ ರಿಷಬ್ ಪಂತ್, ಬ್ಯಾಕಪ್ ಆಗಿ ಧ್ರುವ್ ಜುರೇಲಿದ್ದಾರೆ. ಇನ್ನು ಆಲ್ರೌಂಡರ್ಸ್ ಆಗಿ ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಹರ್ಷ್ ದುಬೆ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಹೊಸ ಹೆಸರಿದು ಹರ್ಷ್ ದುಬೆ. ಹಾಗೆ ಬೌಲರ್ಸಲ್ಲಿ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಮಾನವ್ ಸುತಾರ್, ಗರ್ನರ್ ಬ್ರೂರ್. ಹಾಗೆ ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಮಾನವ್ ಸುತಾರ್ ಹಾಗೆ ಗರ್ನೂರ್ ಬ್ರಾರ್. 2 ಹೆಸರು, ಕೊನೆಯದು ಮಾನವ್ ಸುತಾರ್ ಹಾಗೆ ಗರ್ನೂರ್ ಬ್ರಾರ್, ಇಬ್ಬರೂ ಕೂಡ ಸ್ಪೆಷಲ್ ಆಗಿ ಹೊಸದಾಗಿ ಕೇಳಿಬಂದಿರುವಂಥ ಹೆಸರುಗಳು. ಹಾಗೆ ಹರ್ಷ್ ದುಬೆ. ಈ 3 ಹೊಸ ಟ್ಯಾಲೆಂಟ್ಗಳಿಗೆ ಮಣೆ ಹಾಕಿದ್ದಾರೆ. ಸೊ ಓವರಾಲ್ ನೋಡಿದ್ರೆ ಒಂದು ಒಳ್ಳೆ ಟೀಮ್. ಸಾಯಿ ಸುದರ್ಶನ್ ಅಂತ ರಂಜೀಲಿ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. IPL ಕೂಡ ಈ ಸಲ ರನ್ ಮೇಲೆ ರನ್ ಬರ್ತಾ ಇದೆ. ಪಡಿಕ್ಕಲ್ ಕೂಡ ಒಳ್ಳೆ ಟಚ್ಚಲ್ಲಿದ್ದಾರೆ. ಜೈಸ್ವಾಲ್ ಆಲ್ರೆಡಿ ಒಂದು ಸರ್ಕ್ಯೂಟ್ನಲ್ಲಿ ಇದ್ದಂಥವ್ರು. KL ರಾಹುಲ್, ಜೈಸ್ವಾಲ್ ಓಪನ್ ಮಾಡ್ತಾರೆ. ಸಾಯಿ ಸುದರ್ಶನ್ ಆರ್ ದೇವದತ್ ಪಡಿಕ್ಕಲ್ ಒನ್ ಡೌನಲ್ಲಿ ಆಡ್ಬೋದು. ಸೊ ಹಾಗೆ 4ನೇದಲ್ಲಿ ಶುಭ್ಮಾನ್ ಗಿಲ್. ಸೊ ಹಾರ್ದಿಕ್ ಪಾಂಡ್ಯ ಏನು ಟೆಸ್ಟ್ ಸರ್ಕ್ಯೂಟ್ನಿಂದ ದೂರ ಆದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಆ ಪ್ಲೇಸನ್ನು ಹಿಡ್ಕೊಂಡಿದ್ದಾರೆ. ಮಿಸ್ಸಿಂಗ್ ಏನು ಅಂತ ನೀವು ನೋಡಿದ್ರೆ ಅಂಥ ಮೇಜರ್ ಏನು ಟೆಸ್ಟ್ ಕ್ರಿಕೆಟ್ನಲ್ಲಿ ಜಾಸ್ತಿ ಆಪರೇಷನ್ ಮಾಡೋಕ್ಕೆ ಹೋಗಿಲ್ಲ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ. ಸೊ ವಾಷಿಂಗ್ಟನ್ ಸುಂದರ್ ಹಾಗೆ ಅವರ ಜೊತೆಗೆ ಕುಲ್ದೀಪ್ ಯಾದವ್ ಸ್ಪಿನ್ ಡಿಪಾರ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಹಾಗೆ ಬೌಲಿಂಗ್ ಅಂತ ಬಂದಾಗ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಸೊ ಏನಾದರೂ ಅವಶ್ಯಕತೆ ಬಿದ್ದರೆ ಗರ್ನೂರ್ ಬ್ರಾರ್ಗೆ ಒಂದು ಅವಕಾಶ ಸಿಗ್ಬೋದು. ಸೊ ಟೀಮಲ್ಲಿ ನಾವು ನೋಡಿದ್ರೆ ಏನು ಮೇಜರ್ ಅಂದರೆ ಒಂದು KL ರಾಹುಲ್ ವೈಸ್ ಕ್ಯಾಪ್ಟನ್ ಕೊಟ್ಟಿರೋದು. ಎರಡನೇದಾಗಿ ಗರ್ನೂರ್ ಬ್ರಾರ್, ಈ ಹುಡುಗನ ಬಗ್ಗೆ ಹೇಳಲೇಬೇಕು. ಸೊ 6.5 ಅಡಿ ಎತ್ತರ ಈತನ ಹೈಟ್, ಜೊತೆಗೆ ಹಿಟ್ಟಿಂಗ್ ದ ಡೆಕ್. ಈತನ ಬೌಲಿಂಗ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಕೊಡಿ, ಗರ್ನೂರ್ ಬ್ರಾರ್ ಬೌಲಿಂಗ್ ಅಂತ. ಸೊ ಈತನ ಸ್ಪೆಷಾಲಿಟಿ ಏನಂತಂದರೆ ಪಂಜಾಬ್ಗೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಗಳಲ್ಲಿ ಒಳ್ಳೆ ವಿಕೆಟನ್ನು ತೆಗಿತಾ ಇರೋದು. 18 ಮ್ಯಾಚಲ್ಲಿ ಫಸ್ಟ್ ಕ್ಲಾಸಲ್ಲಿ 52 ವಿಕೆಟ್, 27 ಆ್ಯಾವ್ರೇಜ್, 5 ಫಾರ್ 14 ರನ್ಸ್ ಅವರ ಬೆಸ್ಟ್ ಬೌಲಿಂಗ್. 5 ವಿಕೆಟ್ ಒಂದು ಸಲ ತೊಗೊಂಡಿದ್ದಾರೆ. ಹಾಗೆ ಬ್ಯಾಟಿಂಗಲ್ಲಿ ಹೈಯೆಸ್ಟ್ ಸ್ಕೋರ್ 64. ಅವಶ್ಯಕತೆ ಬಿದ್ದಾಗ ಬ್ಯಾಟ್ ಕೂಡ ಬೀಸ್ತಾರೆ. 25 ಮೇ 2000, 26 ವರ್ಷದ ಬೌಲರ್ ಇವರು ಹುಟ್ಟಿರೋದು. ಸೊ 6.4 ಅಡಿ ಎತ್ತರ ಇರುವಂಥ ಇಶಾಂತ್ ಶರ್ಮಾಕ್ಕಿಂತ ಸ್ವಲ್ಪ ಸೆಂಟಿಮೀಟರ್ ಹೈಟ್ ಇದ್ದಾರೆ ಇವರು. ಸೊ ಈ ಥರ ಒಂದು ಬೌಲರ್ ನಮಗೆ ಬೇಕಾಗಿತ್ತು. ಜೊತೆಗೆ ರೈಟ್ ಆರ್ಮ್ ಬೌಲರ್, ರೈಟ್ ಆರ್ಮ್ ಒಳ್ಳೆ ಆ್ಯಕ್ಷನ್ ಇದೆ ಅವ್ರದ್ದು. ವಿಕೆಟ್ಗಳನ್ನು ಚೆನ್ನಾಗಿ ಸ್ಲೋ ಯಾರ್ಕರ್ಗಳನ್ನು ಹಾಕ್ತಾರೆ. ಜೊತೆಗೆ ಆ ಡೆಕ್ಕನ್ನು ಹಿಟ್ ಮಾಡುವಂಥ ಬೌಲರ್ಗಳು ಭಾಳ ರೇರ್ ಇದ್ದರು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ. ಸೊ ಅಂಥ ಒಬ್ಬ ಬೌಲರ್ ಸಿಕ್ಕಿದ್ದಾರೆ. ಹಿಂದೆ ಹರ್ಷಿತ್ ರಾಣಾ ಇದ್ದರು, ಅವರ ಇಂಜುರಿ ಸಮಸ್ಯೆ ವಾಪಸ್ ಬರದೇ ಇರೋದ್ರಿಂದ ಗರ್ನೂರ್ ಸಿಂಗ್ ಬ್ರಾರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಚೇಂಜ್. ಹಾಗೆ ಇನ್ನೊಂದು ಮಾನವ್ ಸುತಾರ್ ಕಳೆದ ಒಂದಷ್ಟು ಸೀಸನ್ನಲ್ಲಿ ರಣಜಿಲ್ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಷ್ಟು ಮಟ್ಟಿಗೆ ಅಂತಂದರೆ 23 ಮ್ಯಾಚಿಗೆ 95 ವಿಕೆಟ್ ಗಳಿಸಿದ್ದಾರೆ. 27 ಅವರ ಆ್ಯಾವ್ರೇಜ್, 33 ರನ್ ಕೊಟ್ಟು 8 ವಿಕೆಟ್ ತೊಗೊಂಡಿರೋದು ಅವರ ಬೆಸ್ಟ್. 5 ವಿಕೆಟ್ಸ್ ಆಲ್ 4 ಸಲ, 10 ವಿಕೆಟ್ಸ್ 2 ಸಲ ತೊಗೊಂಡಿದ್ದಾರೆ. 734 ರನ್. ಹಾಗೆ ಬ್ಯಾಟಿಂಗಲ್ಲಿ 96 ನಾಟ್ಔಟ್ ಇದೆ. ಬ್ಯಾಟಿಂಗಲ್ಲೂ ಕೂಡ ಇವರು ಸಪೋರ್ಟ್ ಮಾಡ್ತಾರೆ. ಇವರ ಆರ್ಥೋಡಾಕ್ಸ್ ಲೆಗ್ ಸ್ಪಿನ್ ಸ್ಟೈಲ್ ಬೌಲಿಂಗ್ ಇವ್ರದ್ದು. ಲೆಗ್ ಸ್ಪಿನ್ನರ್ ಮಾಡ್ತಾರೆ. ನೀವು ಗುಜರಾತ್ ಟೈಟನ್ಸಲ್ಲಿ ನೋಡಿರ್ತಾರೆ ಮಾನವ್ ಸುತಾರ್ ಹೇಗೆ ಬೌಲ್ ಮಾಡಿದ್ದಾರೆ ಅಂತ.
ಫಸ್ಟ್ ಸೀಸನಲ್ಲೇ 8 ಮ್ಯಾಚಲ್ಲಿ 44 ವಿಕೆಟ್ ತೊಗೊಂಡಿರೋದು ರಾಜಸ್ಥಾನ್ಗೆ ಆಡುವಂಥ ಆಟಗಾರ ಅವರು. ಗುಜರಾತಿಗೆ IPL ಅಲ್ಲಿದ್ದಾರೆ. ಸೊ ಇದರಿಂದ ಅವರು ಮುನ್ನೆಲೆಗೆ ಬಂದರು. ಒಂದು ಸೀಸನಲ್ಲೇ 44 ವಿಕೆಟ್ 8 ಮ್ಯಾಚಲ್ಲಿ. ಸೊ ಹೊಸ ಟ್ಯಾಲೆಂಟ್ಗಳಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಇನ್ನೊಂದು ಕಡೆ ಹರ್ಷ್ ದುಬೆ ಕೂಡ, ನೀವು ಬೇರೆ ಬೇರೆ ಅಂಡರ್-19 ಯಂಗ್ಸ್ಟರ್ಸ್ ಆ ಗ್ರೂಪಲ್ಲಿ ನೋಡಿದಾಗ ಹರ್ಷ್ ದುಬೇದು ಬ್ಯಾಟಿಂಗ್ ಕೂಡ ಇದೆ, ಸ್ಪಿನ್ ಕೂಡ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಕೂಡ ಲೆಫ್ಟ್ ಆರ್ಮ್. ಸೊ ನಿಮಗೆ ರವೀಂದ್ರ ಜಡೇಜಾ ಅಂಥವ್ರಿಗೆ ಒಂದು ರಿಪ್ಲೇಸ್ಮೆಂಟ್ ಆಗಿ ಒಂದು ಬೆಟರ್ ಇದರಲ್ಲಿ ನೋಡೋದಾದರೆ ಇನ್ನು ಮುಂದೆ ಇರೋ ಟ್ಯಾಲೆಂಟ್ಗಳಲ್ಲಿ ಸೊ ನೀವು ಅವ್ರು ಕನ್ಸಿಡರ್ ಮಾಡಿದ್ದಾರೆ, ಯಂಗ್ಸ್ಟರ್ ಇದ್ದಾರೆ ಅಂತ. ಸೊ ಆ ಕಾರಣಕ್ಕೆ ಹರ್ಷ್ ದುಬೆ ಟೆಸ್ಟ್ ಸರ್ಕ್ಯೂಟ್ಗೂ ಕೂಡ ಬಂದಿದ್ದಾರೆ. ಬಟ್ ಆಡೋಕ್ಕೆ ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ಮೇ ಬಿ ಅವ್ರಿಗೂ ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಆ ಒಂದು ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅದಕ್ಕೆ ಒಪ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮೇಜರ್ ಚೇಂಜಸ್ ಅಂತಂದರೆ KL ರಾಹುಲ್ ಕ್ಯಾಪ್ಟನ್ ಆಗಿರೋದು, ಹಾಗೆ ಗರ್ನೂರ್ ಬ್ರಾರ್, ಹರ್ಷ್ ದುಬೆ, ಮಾನವ್ ಸುತಾರ್ಗೆ ಅವಕಾಶವನ್ನು ಕೊಟ್ಟಿರೋದು. ನಿಮ್ಗೆ ಹೇಗೆ ಅನಿಸ್ತು ಈ ಟೆಸ್ಟ್ ಟೀಮ್? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.